ಸಿಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಓಕೆ ಯಾರೆಲ್ಲ ಕರ್ನಾಟಕದಲ್ಲಿ KCT ನೀಟ್ ಸ್ಟೂಡೆಂಟ್ಸ್ ಇರೋ 3,31,000 ಎಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳ್ಬಿಡ್ತೀನಿ ನೋಡಿ. ಓಕೆ, ಡೇಟ್ಸ್ ಎಲ್ಲನೂ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಆ ಡೇಟ್ಸ್ ಪ್ರಕಾರನೇ ಹೋಗ್ಬಿಡುತ್ತೆ. ಓಕೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಚಾಯ್ಸ್ ಸೆಲೆಕ್ಷನ್ ಮತ್ತು ಚಾಯ್ಸ್ 2 ಇರುತ್ತಾ ಇಲ್ವಾ ಎಲ್ಲನೂ ಕ್ಲಿಯರಾಗಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೋಡಿ. ಎಲ್ಲರೂ ನೀಟ್ ಕೌನ್ಸಿಲಿಂಗಲ್ಲಿ ನೀಟ್ ಕೌನ್ಸಿಲಿಂಗಲ್ಲಿ ಈ ರೀತಿ ಬಂದಿದೆ ಶೆಡ್ಯೂಲು 13 ಆಗಸ್ಟ್ ಅಂತ. 13 ಆಗಸ್ಟ್ಗೆ ಕರ್ನಾಟಕದವರು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ಅದು ರಿಯಲಿ ನೋ. ಓಕೆ, ದಟ್ ಈಸ್ ನಾಟ್ ಪಾಸಿಬಲ್ ಅಂತಲೇ ಹೇಳ್ಬೋದು. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇನ್ ಕರ್ನಾಟಕ ಅಂತಂದರೆ 17th, 18th, 19th, 20, 21 ಈ 5 ಡೇಸು ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಇರುತ್ತೆ ಸೆಕೆಂಡ್ ರೌಂಡ್ಗೆ. ಸರ್ ಯಾವ ಬೇಸಸ್ ಮೇಲೆ ಹೇಳ್ತಿದ್ದಾರೆ ಅಂತಂದರೆ ಅವರು MCC ಬೇಸಸ್ ಮೇಲೆ ಹೋಗ್ತಾರೆ. MCC ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಅಂತ ಮೆನ್ಷನ್ ಮಾಡಿಲ್ಲ, ಅಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಅಂತ ಮಾಡಿದ್ದಾರೆ. ಇಂಡಿಯಾದಲ್ಲಿ ಯಾವುದೆಲ್ಲ ಸ್ಟೇಟ್ ಇದೆ ಅವರು 13 ಆಗಸ್ಟಿಂದ 22nd ಆಗಸ್ಟಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ದಾರೆ. KCTಲಿ ಫಸ್ಟ್ ರೌಂಡ್ ಆವಾಗಲೇ ಆಯಿತು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಆ್ಯಡ್ ಮಾಡ್ತಾ ಇದ್ದಾರೆ. ಓಕೆ, ಅವರು ಏನಂತಂದರೆ ಯಾವ ರೀತಿ ಇದು ಮಾಡುತ್ತಂದರೆ ಪ್ಯಾರಲಲ್, ಓಕೆ, ಪರ್ಪೆಂಡಿಕ್ಯುಲರ್ ವೇನಲ್ಲಿ ಹೋಗ್ತಾ ಇರುತ್ತೆ. ಇದೇನು MCC ಏನಿರುತ್ತೆ ಅವರಿಗೆ ಫಾಲೋ ಮಾಡ್ತಾ ಹೋಗ್ತಾರೆ. ಇವಾಗ ನಮಗೆ ಏನಾದರೂ MCCನಲ್ಲಿ ಸೀಟ್ ಸಿಗ್ತಾ MCCಗೆ ಎಕ್ಸಿಟ್ ಆಗಬೇಕು. ಅದಾದಮೇಲೆ KN ಅವರು ಸೆಕೆಂಡ್ ರೌಂಡ್ ರಿಸಲ್ಟ್ನ ಬಿಡ್ತಾರೆ. ಯಾರೆಲ್ಲ ಡಿಲೀಟ್ ಆಗಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಿಬಿಟ್ಟು MCCಯಲ್ಲಿ ಸೀಟ್ ತೊಗೊಳ್ತಾರಲ್ವ ಅವರು ಡಿಲೀಟ್ ಆಗಬೇಕು. KNದ ಚಾಯ್ಸ್ 4 ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ಕ್ವಿಟ್ ಅಂತ ಆಪ್ಷನ್ ಕೊಟ್ಬಿಟ್ಟು ಡಿಲೀಟ್ ಆಗಿದ್ದರೆ ಅವ್ರಿಗೆ ಸಿಗೋ ಥರ ಯಾವುದಾದ್ರೂ ಚಾನ್ಸ್ ಇದ್ದರೂ ಸೀಟ್ ಇದ್ದರೂ ಅದು ಇಲ್ಲಿ ಬೇರೆ ಸ್ಟೂಡೆಂಟ್ಸ್ಗೆ ಕರ್ನಾಟಕದಲ್ಲಿ ಅಲೌಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೂ ಚಾನ್ಸ್ ಕೊಡ್ತಾರೆ ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ರೀತಿ ಪರ್ಪೆಂಡಿಕ್ಯುಲರ್ ವೇನಲ್ಲಿ ಹೋಗ್ತಾ ಇರುತ್ತೆ ಕೌನ್ಸಿಲಿಂಗ್. MCCದು ಆಪ್ಷನ್ ಎಂಟ್ರಿ ಬಂದುಬಿಟ್ಟು 4th ಆಗಸ್ಟಿಂದ 17 ಆಗಸ್ಟ್ ಇದೆ. ಓಕೆ, ಯಾರೆಲ್ಲ MCC ಫೋಕಸ್ ಮಾಡ್ತಿದ್ರ ನೋಡ್ಕೊಳ್ಳಿ. ಓಕೆ, ಆಮೇಲೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 22nd ಆಗಸ್ಟ್ ಇದೆ. ಓಕೆ, 22nd ಆಗಸ್ಟ್ ಆದಮೇಲೆ ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ರನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋದು ಮುಂಚೆ 17, 18, 19, 20, 21 ಅದಾದಮೇಲೆ ಒಂದು 2-3 ಡೇಸ್ ಟೈಮ್ ಇರುತ್ತೆ. ಓಕೆ, ನಿಮಗೆ ಏನಂತಂದರೆ 22, 23 ನಿಮಗೆ ಟೈಮ್ ಕೊಡ್ತಾರೆ. ಓಕೆ, MCC ಸ್ಟೂಡೆಂಟ್ಸ್ಗೆ ಎಕ್ಸಿಟ್ ಆಗೋಕ್ಕೆ. 24th ಮತ್ತು 24th, 25th ಏನು ಮಾಡ್ತಾರೆ ಅಂತಂದರೆ ರನ್ ಮಾಡ್ತಾರೆ. ಓಕೆ, ಒಂದು ಡೇಲೇ ನಿಮ್ದೆಲ್ಲನೂ ರನ್ ಆಗಿಬಿಡುತ್ತೆ. ಓಕೆ, ಏನಂತಂದರೆ ಸೀಟ್ ಅಲಾಟ್ಮೆಂಟ್ ಆಟೋಮೆಟಿಕ್ ಪ್ರೋಸೆಸ್ ಇರುತ್ತಲ್ಲ ಅದು ರನ್ ಆಗಿಬಿಟ್ಟು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ತಾರೆ ಸೆಕೆಂಡ್ ರೌಂಡ್ದು. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 3 ಡೇಸ್ ಟೈಮ್ ಕೊಡ್ತಾರೆ. 3 ಡೇಸ್ ಯಾವಾಗ ಅಂತಂದರೆ 28th, 27, 26th. ಓಕೆ, ಈ 3 ಡೇಸು ಯಾರೆಲ್ಲ ಸೀಟ್ ಸಿಕ್ಕಿದೆ ಅಡ್ಮಿಷನ್ ಆಗಿ ಅಂತ ಕೊಡ್ತಾರೆ. ಮತ್ತು ಈ 3 ಡೇಸಲ್ಲಿ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಕೂಡ ಇರುತ್ತೆ. ಓಕೆ, ನಿಮಗೆ ಏನಂತಂದರೆ ಮತ್ತು ಇದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಏನಂತಂದರೆ 28th ಇರುತ್ತೆ ಸರ್ ಲಾಸ್ಟ್ ಡೇಟ್ ಚಾಯ್ಸ್ ಸೆಲೆಕ್ಷನ್. ಇಲ್ಲ ಎಕ್ಸ್ಟೆಂಡ್ ಆಗಲ್ವ ಅಂತಂದರೆ 30 ಆಗುತ್ತೆ, 29 ಆಗುತ್ತೆ, 31 ಆಗಸ್ಟ್ ಆಗುತ್ತೆ. ಈ ರೀತಿ ನಿಮಗೆ ಚೇಂಜ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆನಾ, ನೆನ್ಪಿಟ್ಕೊಳ್ಳಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ 16th ಅಲ್ಲ 17th ಸ್ಟಾರ್ಟ್ ಆಗುತ್ತೆ. ಓಕೆನಾ, ಚಾಯ್ಸ್ ಸೆಲೆಕ್ಷನ್ ಬಂದುಬಿಟ್ಟು ಯಾವಾಗಿರುತ್ತೆ ಅಂತಂದರೆ ನೀವು ಎಲ್ಲಿವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂದರೆ 21st ಇರುತ್ತೆ. ಓಕೆನಾ, ಅದಾದಮೇಲೆ ನೀವು ಇದು ಮಾಡ್ಬೋದು. ಇದಕ್ಕೆ ಏನು ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ, ಬಂದಮೇಲೆ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಜಾಯ್ನ್ ಆಗಿ. ನಾನು ಒಂದು 10 ವರ್ಷದಿಂದನೂ ಕೌನ್ಸಿಲಿಂಗ್ ಮಾಡ್ಕೊತಾನೆ ಬಂದಿದ್ದೀನಿ. ನನಗೆಲ್ಲಾನು ಇದ್ರ ಬಗ್ಗೆ ಮಾಹಿತಿ ಇದೆ, ಯಾವ ರೀತಿ ಅವರು MCCನ ಫಾಲೋ ಮಾಡ್ತಾರೆ ಎಲ್ಲನೂ ಅಂತ. ಈ ರೀತಿ ಇರುತ್ತೆ ಪ್ರೋಸೆಸ್. ಓಕೆನಾ, ಸೆಕೆಂಡ್ ರೌಂಡ್ ಈ ಫಸ್ಟ್ ರೌಂಡ್ ಅಂತಂದರೆ ಸೆಕೆಂಡ್ ರೌಂಡು 13 ಆಗಸ್ಟ್ಗೆ ಎಂದೆಂದು ಆಪ್ಷನ್ ಎಂಟ್ರಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿದ್ದೀರಾ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಅದ್ರ ಬಗ್ಗೆ, ಅದನ್ನು ಇಗ್ನೋರ್ ಮಾಡಿಬಿಡಿ. ಓಕೆನಾ, ಅದಾದಮೇಲೆ ಏನಕ್ಕೆ ಸರ್ 13 ಆಗಸ್ಟ್ಗೆ ಸ್ಟಾರ್ಟ್ ಆಗಲ್ಲ ಅಂತಂದರೆ KA ನ್ಯೂ ಅಪ್ಲಿಕೇಶನು ಮತ್ತು ಎನ್ರೋಲ್ಮೆಂಟ್ ಏನಂತಂದರೆ 7th ಆಗಸ್ಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕನ್ನಡ ಎಕ್ಸಾಮ್ ಅಂತ ಇದೆ ಹೊರನಾಡು ಮತ್ತು ಗಡಿನಾಡು ಸ್ಟೂಡೆಂಟ್ಸ್ಗೆ, ಅದು ಬಂದುಬಿಟ್ಟು 9th ಆಗಸ್ಟ್ ಇರುತ್ತೆ. ಓಕೆ, ಅದಾದಮೇಲೆ ಅದು ರಿಸಲ್ಟ್ ಅವತ್ತೇ ರಿಲೀಸ್ ಮಾಡ್ತಾರೆ, ಇಲ್ಲಾಂದರೆ ಮತ್ತು 10th ಆಗಸ್ಟ್ಗೆ ಅದ್ರ ರಿಸಲ್ಟ್ನ ರಿಲೀಸ್ ಮಾಡ್ತಾರೆ. ಸರಿನಾ, ಅದಾದಮೇಲೆ ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. NRI, ಅದರ್ ಸ್ಟೇಟು, ರೂರಲ್, ಸ್ಟಡಿ ಸರ್ಟಿಫಿಕೇಟ್ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅವರು ಏನು ಮಾಡಬೇಕಂತಂದರೆ ಮತ್ತೆ ಅವರು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ. ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಅದ್ರ ಬಗ್ಗೆ ವೇಟ್ ಮಾಡಿ. ನೀವು ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಓಪನ್ ಆಗ್ತಿಲ್ಲ, ರಿಲೀಸ್ ಆಗಿದೆ, ವರ್ಕ್ ಆಗ್ತಾಯಿಲ್ಲ. ವರ್ಕ್ ಆಗುವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೇಗ ವರ್ಕ್ ಆಗ್ತಾ ಇದೆ, ಹೋಗಿ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ಅಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಜಾಯ್ನ್ ಆಗಿ. ಮತ್ತು ವಿತೌಟ್ ಸ್ಲಾಟ್ ನೀವೇನಾದರೂ KAಗೆ ವಿಸಿಟ್ ಮಾಡಿದರೆ ನಿಮಗೆ ಅವರು ರೆಸ್ಪಾಂಡೇ ಮಾಡೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟು, KA ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ನೋಡಿ. ಓಕೆ, ಅದ್ರ ಬಗ್ಗೆ ಏನೂ ನೋಟಿಫಿಕೇಷನ್ ಇಲ್ಲ. ಬಟ್ ನೀವು ಎಡಿಟ್ ಮಾಡ್ತೀನಿ ಅಂದರೆ ಅಪ್ಲಿಕೇಶನ್ ಎಡಿಟ್ ಮಾಡಿಕೊಂಡು ಪ್ರಿಂಟೌಟ್ನ ತೊಗೊಳ್ಬೋದು. ನಾನು ನಮ್ಮ ಪೇಯ್ಡ್ ಕೌನ್ಸಿಲಿಂಗಲ್ಲಿ ಜಾಯ್ನ್ ಆದವ್ರಿಗೆ ಎಲ್ರಿಗೂ ಏನೇನು ಎಡಿಟ್ ಮಾಡೋದಿತ್ತು ಅವ್ರು KAಗೆ ಹೋಗೋಕ್ಕೋಸ್ಕರ ವೇಟ್ ಮಾಡ್ತಿದ್ರು. ಬಟ್ ನಾನೇ ಅಪ್ಲಿಕೇಶನ್ ಎಡಿಟ್ ಸ್ಟಾರ್ಟ್ ಆಗಿದೆ, ಎಡಿಟ್ ಮಾಡಿ ಅಂತ ನಮ್ಮದೊಂದು ಗ್ರೂಪ್ ಇರುತ್ತೆ, ಪ್ರೈವೇಟ್ ಗ್ರೂಪು. ಓಕೆ, ಪೇಯ್ಡ್ ಕೌನ್ಸಿಲಿಂಗ್ ಮಾತ್ರ ಇರ್ತಾರೆ ಅಲ್ಲಿ.
ಆ ಗ್ರೂಪಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾವ ರೀತಿ ಎಡಿಟ್ ಮಾಡಬೇಕಂತ, ಸರಿನಾ? ಅಪ್ಲಿಕೇಶನ್ ಎಡಿಟ್ ಲಾಸ್ಟ್ ಡೇಟ್ ಏನಿರೋದಿಲ್ಲ, ಈ ನ್ಯೂ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರುತ್ತೆ ಅಲ್ಲಿವರೆಗೂ ನಿಮಗೆ ಇದನ್ನು ಎಡಿಟ್ ಕೂಡ ಲಾಸ್ಟ್ ಡೇಟ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ, ನಿಮಗೆ ಇವಾಗ ನೇಮ್ ಮಿಸ್ಮ್ಯಾಚ್ ಬರ್ತಾಯಿದೆ, ಎನ್ರೋಲ್ಮೆಂಟ್ ಮಾಡುವಾಗ ಮಿಸ್ಟೇಕ್ ಮಾಡ್ಕೊಳ್ತಿದ್ದೀರಾ, ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಮಿಸ್ಟೇಕ್ ಮಾಡ್ಕೊಳ್ತಿದ್ದಾರೆ. ಈ ಮಿಸ್ಟೇಕಿಂದ ಎಲ್ಲನೂ ನಿಮಗೆ ನಮ್ಮಿಂದ ರೆಸ್ಪಾನ್ಸ್ ಸಿಗಬೇಕಂತಂದರೆ ಸ್ವಲ್ಪ ಜನಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಜನಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ನಿಮ್ಗೇನಾದರೂ ಕರೆಕ್ಟಾಗಿ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಾವೇ ಫಾಲೋ ಅಪ್ ಮಾಡಿ ನಿಮಗೆ ರೆಸ್ಪಾನ್ಸ್ ಮಾಡಬೇಕಂದ್ರೆ ನೀವು ಪೇಯ್ಡ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಪೇಯ್ಡ್ ಕೌನ್ಸಿಲಿಂಗ್ ಅನ್ನೋದನ್ನ ನೀವು ಜಾಯ್ನ್ ಆಗ್ಬೋದು. ಇನ್ನೊಂದೇನೆಂದರೆ ಪ್ಲ್ಯಾನ್ ಅಂತ ಇರುತ್ತೆ, ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಇರುತ್ತೆ. ಫೋನ್ ಕಾಲ್ ಮತ್ತು ವಾಟ್ಸಪ್ಪಲ್ಲಿ ನಾವು ನಿಮಗೆ ಕಂಟಿನ್ಯೂಯಸ್ ಗೈಡ್ ಮಾಡ್ತಾ ಇರ್ತೀವಿ, ಟೀಚ್ ಮಾಡ್ತಾ ಇರ್ತೀವಿ, ಏನು ಮಾಡಬೇಕು ಏನಿಲ್ಲ. ನಿಮ್ಗೇನಾದರೂ ಪ್ರಾಬ್ಲಮ್ ಬಂದರೂ ಅದು ನಮ್ಮ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ರಿಸಾಲ್ವ್ ಮಾಡ್ತೀನಿ. ಓಕೆ, ನಾನೆಲ್ಲ ನಮ್ಮ ಟೀಮ್ ಇದೆ, ರಿಸಾಲ್ವ್ ಮಾಡ್ತೀವಿ. ಅದಕ್ಕೆ ನೀವು ಬರೀ 999, ಓಕೆ, 1000 ರೂಪೀಸ್ ಇರುತ್ತೆ ನಿಮ್ಮ ಅಡ್ಮಿಷನ್ ಆಗೋವರೆಗೂ. ಒಬ್ರಿಗೆ 1000 ಇರುತ್ತೆ, ಓಕೆನಾ? ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವು ಸೆಕೆಂಡ್ ರೌಂಡ್ ಅಟೆಂಡ್ ಆಗಿ, ಥರ್ಡ್ ರೌಂಡ್ ಅಟೆಂಡ್ ಆಗಿ, ಸ್ಟೇ ವೇಕೆನ್ಸಿ ರೌಂಡ್ ಕೂಡ ಅಟೆಂಡ್ ಆಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇದು ಕಾಲೇಜ್ ಅಣ್ಣ ಗೈಡ್ ಅವರೇ ಮಾಡ್ತಾ ಇರೋದು. ಓಕೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಏನಿದೆ ಅವರೇ ಮಾಡ್ತಿರೋದು. ಇನ್ನೊಂದು ಪ್ರೋಸೆಸ್ ಎಲ್ಲನೂ ನೀವೇ ಮಾಡಿ ಸರ್, ಆಪ್ಷನ್ ಎಂಟ್ರಿ ಎಲ್ಲನೂ ನೀವೇ ಮಾಡಿದರೆ ಅದನ್ನು ಕೂಡ ನಾವೇ ಮಾಡ್ತೀವಿ. ಎಲ್ಲನೂ ಆಪ್ಷನ್ ಎಂಟ್ರಿ ಎಲ್ಲನೂ. ಪ್ಲ್ಯಾನ್ ಬಿ ಅಂತ ಇರುತ್ತೆ, ಇದಕ್ಕೆ 2000 ನಾವೇ ಮಾಡಿರ್ತೀವಿ. ನೀವು ಜಸ್ಟ್ OTP ಬಂದಾಗ OTP ಹೇಳಿದ್ರಾಯಿತು. ನಾವೇ ಆಪ್ಷನ್ ಎಂಟ್ರಿ ಮಾಡ್ತೀವಿ, ನಾವೇ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡ್ತೀವಿ, ನಾವೇ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ತೀವಿ, ನಾವೇ ಚಾಯ್ಸ್ ಸೆಲೆಕ್ಟರ್ ಮಾಡ್ತೀವಿ. ಚಾಯ್ಸ್ ಸೆಲೆಕ್ಟ್ ಎಲ್ಲ ಮಾಡುವಾಗ ನಿಮ್ಮ ಜೊತೆ ಗೈಡ್ ಅಂತಂದರೆ ಡಿಸ್ಕಸ್ ಮಾಡಿಬಿಟ್ಟೇ ನಾವು ಮಾಡ್ತೀವಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಇಂಟ್ರೆಸ್ಟ್ ಇದ್ದರೆ ನೀವು ಮೆಸೇಜ್ ಹಾಕಿ ಈ ನಂಬರ್ಗೆ 9113223168 ಏನು ನಂಬರ್ ಇದೆ ಅಲ್ವಾ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ನಮ್ಮ ಜೊತೆ ಮಾತಾಡಿದರೆ ಕಾಲ್ ಮಿ ಅಂತ ಹಾಕಿ, ನಾವೇ ಕಾಲ್ ಮಾಡ್ತೀವಿ. ನೀವು ಕಾಲ್ ಮಾಡಿದ್ರೆ ಫೋನ್ ಪಿಕ್ ಆಗೋದಿಲ್ಲ, ನಿಮ್ಮ ನಂಬರ್ ಬ್ಲಾಕ್ ಆಗ್ತದೆ, ಸರಿನಾ? ಆ ರೀತಿ ಸಿಸ್ಟಮ್ ಇದೆ. ಸೊ ಫಸ್ಟ್ ಮೆಸೇಜ್ ಹಾಕಿ, ನಾನು ಹೇಳ್ತಾ ಇರೋದು ಮೆಸೇಜ್ ಹಾಕಿ. ಏನಂತಂದರೆ ಪೇಯ್ಡ್ ಕೌನ್ಸಿಲಿಂಗ್ ಪ್ಲ್ಯಾನ್ ಎ ಇಷ್ಟ ಇದ್ದರೆ ನಿಮಗೆ 1000 ಪ್ಲ್ಯಾನ್ ಎ ಇಷ್ಟ ಇದ್ದರೆ ಪ್ಲ್ಯಾನ್ ಎ ಅಂತ ಹಾಕಿ, ನಿಮಗೆ ಪ್ಲ್ಯಾನ್ ಬಿ ಇಷ್ಟ ಇದ್ದರೆ ಪ್ಲ್ಯಾನ್ ಬಿ ಅಂತಲೂ ಹಾಕ್ಬೋದು ನೀವು ಮೆಸೇಜ್ನ. ಅದು ಪ್ಲ್ಯಾನ್ ಎ ಅಂತಂದರೆ ಫೋನ್ ಕಾಲ್ ಗೈಡೆನ್ಸು, ವಾಟ್ಸಪ್ ಗೈಡೆನ್ಸ್ ಇರುತ್ತೆ. ಎಲ್ಲ ಪ್ರೊಸೆಸ್ಸು ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪ್ಲ್ಯಾನ್ ಬಿ ಅಂತಂದರೆ ಆಪ್ಷನ್ ಎಂಟ್ರಿ ಎಲ್ಲನೂ ನಾವೇ ಮಾಡ್ತೀವಿ. ಸೊ ನಿಮ್ಗೇನಂತಂದರೆ ಇದು ಒಳ್ಳೇದಿರುತ್ತೆ. ಓಕೆ, ನಿಮ್ದು ಜಾಸ್ತಿ ಅಮೌಂಟ್ ಏನು ಕೇಳ್ತಾ ಇಲ್ಲ ನಾವು. ಸ್ಟೂಡೆಂಟ್ಸ್ಗೆ ಒಂದು ಅಫೋರ್ಡೆಬಲ್ ಪ್ರೈಸ್ನ ಇಟ್ಟಿರೋದು, ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಇನ್ನೊಂದು ಬಂದುಬಿಟ್ಟು ನಮ್ಮ ಹತ್ರ ಎಲ್ಲನೂ PDFs ಇರುತ್ತೆ. ಓಕೆ, ಕಟ್ ಆಫ್ PDF. ನೀವು ಇವಾಗ ಕರ್ನಾಟಕ ಒಂದು ರಿಲೀಸ್ ಮಾಡಿದೆ, ಸೀರಿಯಲ್ ನಂಬರ್ ನೋಡ್ಕೊಂಡ್ಬಿಟ್ಟು ನಂಗೆ ಸೀಟ್ ಇರುತ್ತೆ, ಸೀಟು ಸಿಗಲ್ಲ ಸೀಟು, ಈ ರೀತಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ. ದಟ್ ಈಸ್ ರಿಯಲಿ ನಾಟ್ ಗುಡ್. ಓಕೆ, ರಿಯಲಿ ಬ್ಯಾಡ್. ನಿಮ್ಗೇನಾದರೂ ಸೀಟ್ ಸಿಗುತ್ತಾ ಇಲ್ವಾ ಗೊತ್ತಾಗಬೇಕಂತಂದರೆ ಈ ನಂಬರ್ಗೆ 9291323168ಗೆ ಕಟ್ ಆಫ್ ಲಿಸ್ಟ್ ಲಾಸ್ಟ್ ಇಯರ್ MBBS BDS BMS ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೇಳಿ. ಪ್ರತಿ PDF, ಓಕೆ, MBBS ಬೇಕಂದರೆ 99 ರೂಪೀಸ್ ಇರುತ್ತೆ, ಮತ್ತು BDS ಬೇಕಂದರೆ ಅದಕ್ಕೆ ಸಪ್ರೇಟ್ 99 ಇರುತ್ತೆ. ಮತ್ತು ನಿಮಗೆ ಕಾಲೇಜ್ ಪ್ರೆಫರೆನ್ಸ್ ಲಿಸ್ಟ್ ಬೇಕಂದ್ರೂ ಅದ್ರದ್ದು ಕೂಡ PDF ಇದೆ. ನೀವು ಏನು ಬೇಕನ್ನೋದನ್ನ ನಮಗೆ ಮೆಸೇಜ್ ಹಾಕಿ ಸಾಕು, ವಾಟ್ಸಪ್ಪಲ್ಲಿ ನಾವು ನಿಮಗೆ ರೆಸ್ಪಾಂಡ್ ಮಾಡಿರ್ತೀವಿ, ನಿಮಗೆ PDFನ ಶೇರ್ ಮಾಡ್ತೀವಿ, ಎಲ್ಲನೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಸೆಲೆಕ್ಷನ್. ಯಾರಿಗೆ ಕಾಲೇಜ್ ಇಷ್ಟ ಇದೆ ಅವ್ರು ಚಾಯ್ಸ್ 1 ಹಾಕ್ಕೊಂಡು ಅಡ್ಮಿಷನ್ ಆಗ್ತಾರೆ. ಯಾರಿಗೆ ಅದು ಇಷ್ಟ ಇಲ್ಲ, ಮಿಸ್ಟೇಕಲ್ಲಿ ಹಾಕಿದರೆ ಚಾಯ್ಸ್ 3 ಹಾಕ್ಬಿಟ್ಟು ಅವ್ರು ಎಕ್ಸಿಟ್ ಆಗ್ತಾರೆ. ಈ ಚಾಯ್ಸ್ 4 ಅಂತೂ ಯಾರಿಗೆ ಕರ್ನಾಟಕದಲ್ಲಿ ಅಟೆಂಡೇ ಆಗೋದಿಲ್ಲ, MCCನಲ್ಲಿ ಸೀಟ್ ಸಿಕ್ಕಿರುತ್ತಲ್ವ, ಅವ್ರು ಚಾಯ್ಸ್ 4 ಹಾಕಿ ಆಚೆ ಹೋಗಿರ್ತಾರೆ. MCC ಮತ್ತು JEEನಲ್ಲಿ ಸೀಟ್ ಸಿಕ್ಕಿರೋ. ಚಾಯ್ಸ್ 2 ಇರುತ್ತಾ ಇಲ್ವಾ? ಓಕೆ, 90% ಚಾಯ್ಸ್ 2 ಇಡೋ ಡಿಸ್ಕಷನ್ ಆಗ್ತಾಯಿದೆ KNL. ಓಕೆ, ಲಾಸ್ಟ್ ಇಯರೆಲ್ಲ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಇರಲಿಲ್ಲ. ಬಟ್ ಇವಾಗ ಏನಂತಂದರೆ ಸ್ವಲ್ಪ ಸ್ಟೂಡೆಂಟ್ಸು ಬರೀ ನೀಟ್ಗೋಸ್ಕರನೇ ಅಂತ ಆ್ಯಡ್ ಆಗ್ತಾಯಿದ್ದಾರೆ. ಅದನ್ನು ಯಾರಿಗೆ ಚಾಯ್ಸ್ 2 ಇಡಬೇಕು, ಯಾರಿಗೆ ಚಾಯ್ಸ್ 2 ಇರಬಾರ್ದು ಅಂತ ಇನ್ನು ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಂತಂದರೆ ಚಾಯ್ಸ್ 2 ಸೆಕೆಂಡ್ ರೌಂಡ್, ಚಾಯ್ಸ್ 2 ಅಂತ ಕಮೆಂಟ್ ಹಾಕಿರಿ. ನಾನು ಕಂಪಲ್ಸರಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಯಾವ ಸ್ಟೂಡೆಂಟ್ಸಿಗೆ ಇರುತ್ತೆ ಅಂದರೆ ಈ KCT ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಲ್ರೆಡಿ ಸೀಟ್ ಸಿಕ್ಕಿದಲ್ವ, ಅವ್ರಿಗೆ ಇರೋ ಥರ ಕಾಣಿಸ್ತಾ ಇಲ್ಲ. ಅವರಿಗೆ ಅದು ಚಾಯ್ಸ್ 2 ಆಪ್ಷನ್ ಕಾಣಿಸ್ದಿರೋ ಥರ ಅಪ್ಲಿಕೇಶನ್ನ ಎಡಿಟ್ ಮಾಡ್ತಾ ಇದ್ದಾರೆ, ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಚಾಯ್ಸ್ 2 ವೀಡಿಯೋ ಕ್ಲಿಯರ್ ಆಗಬೇಕಂದ್ರೆ ಚಾಯ್ಸ್ 2 ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಇದು ಮಾಡಿರ್ತೀನಿ. ಮತ್ತು ಈ ಪ್ಲ್ಯಾನ್ ಏನಾದರೂ ಯಾರಾದರೂ ನೋಡ್ತಾ ಇದ್ದರೆ ನಮಗೆ ಮೆಸೇಜ್ ಹಾಕಿ, ನಾವು ನಿಮಗೆ ಅಂಟಿಲ್ ಯುವರ್ ಅಡ್ಮಿಷನ್ ವಿ ವಿಲ್ ಸಪೋರ್ಟ್, ಕಾಲೇಜ್ ಅಣ್ಣ ಗೈಡ್ ವಿಲ್ ಸಪೋರ್ಟ್. ಒಂದ್ಸಲ ನೀವು ನಮ್ಮ ಜೊತೆ ಮಾತಾಡಿ ನೋಡಿ, ಕಾಲೇಜ್ ಅಣ್ಣ ವಿಲ್ ಬಿಕಮ್ ಎ ಫೇವ್ರೇಟ್ ಆಫ್ ಯು. ಓಕೆ, ಥ್ಯಾಂಕ್ ಯು.